ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಾಮಸ್ಪಲ್ಲಿಯಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವ ಹಾಗೂ ಸೀತಾರಾಮ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಸಂಜೆ 7 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಬಳಿಕ ತೆಲುಗಿನ ಜಬರ್ದಸ್ತ್ ಕಾಮಿಡಿ ಹೈಪರ್ ಆದಿ ಟೀಮ್ ಹಾಸ್ಯ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರನ್ನ ನಕ್ಕು ನಗಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಕ್ಕಲಿಗರ ಸಂಘದ ಕೋನಪ್ಪ ರೆಡ್ಡಿ, ಸಮಾಜ ಸೇವಕರಾದ ಚಂದ್ರ ರೆಡ್ಡಿ, ಹಿರಿಯ ನ್ಯಾಯಾಧೀಶರಾದ ಸೋಮಶೇಖರ್, ಕನಂಪಳ್ಳಿ ರಘುವೀರಸ್ವಾಮಿ, ಬಾಗೇಪಲ್ಲಿ ಆನಂದಮೂರ್ತಿ, ಸಮಾಜ ಸೇವಕರಾದ ಸುದರ್ಶನ್ ನಾಯ್ಡು, ನಾಗಾರ್ಜುನ ವಕೀಲರು ಹಾಗೂ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಈ ವೇದಿಕೆ ಅಲಂಕರಿಸಿರುವುದಕ್ಕಂತ ಬಂದಿರತಕ್ಕಂತಹ ನಮ್ಮ ಜಬರ್ದಸ್ತ್ ಟೀಮ್ ಹೈಪರ್ ಆದಿ ಅವರೇ, ಡಿ ಜೋಡಿ ಅವರೇ ಹಾಗೂ ನಮ್ಮ ರಾಮನ ಉತ್ಸವ ಮಾಡಬೇಕಾದ್ರೆ ಮುಖ್ಯವಾಗಿ ಮೂಲ ಕಾರಣಕರಾದಂತಹ ನಮ್ಮ ರಘುವೀರ ಸ್ವಾಮಿಯವರೇ 15 ದಿವಸದಿಂದ ನಿದ್ದೆ ಇಲ್ಲದಿರ ನಮ್ಮ ಹುಡುಗರು, ನಮ್ಮ ಊರಿಂದ ಒಂದು 8-10 ಜನ ಹುಡುಗರು ನಮ್ಮ ರಘುನಾಥ ರೆಡ್ಡಿ ನನ್ನ ಜೊತೆಗಿದ್ರು, ಮತ್ತೆ ಸುಧಾಕರ್, ಗಂಗಲಪ್ಪ, ಸುಬ್ರಹ್ಮಣ್ಯಮು, ಹಲವಾರು ನೂರಾರು ಜನ ನಮ್ಮ ಹುಡುಗರು ಇಷ್ಟೊಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಅವರು ರಾತ್ರಿ ಹಗಲು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ ಎಣಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಯಾಕಂದ್ರೆ ನಮ್ಮೂರಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇಷ್ಟು ಜೀವನದಲ್ಲಿ ಮಾಡಿರಲ್ಲ, ಮಾಡ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಇದಂತೂ ತುಂಬಾ ಹಿಸ್ಟರಿ ರೆಕಾರ್ಡ್ ಆಗಿದೆ ನಮ್ಮೂರು. ಈ ರಾಮಾಜಿಪಲ್ಲಿ ನನ್ನ ಜನ್ಮ ಕೊಟ್ಟಿದ್ದ ಭೂಮಿ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ರಾಮನ ಕಾರ್ಯಕ್ರಮವನ್ನು ನಾನು ಊರಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿದ್ದೆ. ಆದರೆ ನಮ್ಮ ಊರಿನ ಜನ ಮತ್ತೆ ನಮ್ಮ ಪಂಚಾಯಿತಿ ಜನ ನನಗೆ ರಾತ್ರಿ ಹಗಲು ಕಷ್ಟ ಬಿಟ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಶಿರಸ್ಸ ತಲೆಬಾಗಿ ನಮಸ್ಕರಿಸ್ತಾರೆ. ಜೈ ಹಿಂದ್. ಅಣ್ಣ ತಮ್ಮಂದ್ರೆ, ಈ ದಿನ ನಮ್ಮ ಸುದರ್ಶನ್ ನಾಯ್ಡು ಪಾಪ ಸುಮಾರು ವೇದಿಕೆ ಮೇಲೆ ಇರ್ತಕ್ಕಂಥ ಲಕ್ಷ್ಮೀನಾರಾಯಣ ರಾತ್ರಿ ಆಗಲು ನನ್ನ ಜೊತೆಗೆ ಇದ್ದು ಸುಮಾರು ಒಂದು 5 ಸಲ 6 ಸಲ ನಮ್ಮೂರಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮ ರೂಪಿಸಬೇಕಾದ್ರೆ ಅವರ ಋಣ ನಾನು ಯಾವ ತರ ತೀರಿಸ್ಕೋಬೇಕಂತನೋ ಗೊತ್ತಿಲ್ಲ. ಇದರ ಜೊತೆಗೆ ನಿಮ್ಮ ಎಲ್ಲರೂ ಬಂದಿರುವಂತಹ ಎಲ್ಲ ಮುಖಂಡರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಿಮ್ಮ ಋಣ ಹೆಂಗೆ ತೀರಿಸಬೇಕೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮೂರು ಇದೊಂದು ಬಾಗೇಪಲ್ಲಿಯಲ್ಲೋ ಇಲ್ಲ ಚೇಳೂರಿನಲ್ಲೋ ಮಾಡಬೇಕಾದಂತಹ ಕಾರ್ಯಕ್ರಮ. ಆದರೆ ನಮ್ಮ ಕುಗ್ರಾಮದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಂತಹ ಯಶಸ್ವಿಯನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಪತ್ರಕರ್ತ ಮಿತ್ರರೇ ಮತ್ತೆ ಪೊಲೀಸ್ ಬಂಧುಗಳೇ ತುಂಬಾ ಸಹಕರಿಸಿದ್ದೀರಾ. ಎಲ್ಲ ತುಂಬಾ ನನಗೆ ಸಂತೋಷವಾಗಿದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮೂರಲ್ಲಿ ಬಂದಿದ್ದೀರಾ. ರಾತ್ರಿ, ಅದು ಕಡು ರಾತ್ರಿಯಲ್ಲಿ ಬಂದಿದ್ದೀರಾ. ನೀವು ಎಲ್ಲೆಲ್ಲ ಗಾಡಿಗಳು ಹಾಕಿರ್ತೀರಾ. ಪಾರ್ಕಿಂಗ್ ಹತ್ರ ತುಂಬಾ ಮಾತಾಡ್ತಾ ಇದ್ರೆ, ತುಂಬಾ ವೇದಿಕೆ ಮೇಲೆ ಸುಮಾರು ಕಾರ್ಯಕ್ರಮ ನೋಡಕ್ಕೆ ಬಂದಿರೋದು. ನನ್ನ ಭಾಷಣ ಕೇಳಕ್ಕಲ್ಲ, ನೀವು ಏನೋ ನಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಜನರ ಇಚ್ಛೆಯಿಂದ ಬಂದಿದ್ದೀನಿ. ಆದರೆ ನಮ್ಮ ಊರಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಹಾಗೆ ಅದಕ್ಕೋಸ್ಕರ ನನ್ನ ಬಾಗೇಪಲ್ಲಿ ಜನತೆಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಚಿರುಋಣಿಯಾಗಿರ್ತೀನಿ. ಇದೇ ತರ ಸಮಾಜ ಸೇವೆ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಸಮಾಜ ಸೇವೆಯು ಮುಂದುವರಿಸಿಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಸಹಕಾರ ಇರ್ತಾದ ಅಂತಹ ನಾನು ಈ ಶ್ರೀರಾಮನಲ್ಲಿ ಇವತ್ತು ನಮ್ಮ ಶ್ರೀರಾಮನ ಪಟ್ಟಾಭಿಷೇಕ ಮತ್ತು ಶ್ರೀರಾಮನ ಕಲ್ಯಾಣೋತ್ಸವ ಇವತ್ತು ನಮ್ಮ ಊರಲ್ಲಿ ಇದು ಹೊಸದೇನಲ್ಲ. ನಾನು 15 ವರ್ಷದಿಂದ ನಮ್ಮ ದೇವಸ್ಥಾನ ಉದ್ಘಾಟನೆ ಆದ ವರ್ಷದಿಂದ ಸಹ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಆದರೆ ತಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಇಷ್ಟೊಂದು ಅದ್ದೂರಿಯಾಗಿ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಋಣಭಾರಿಯಾಗಿರುತ್ತೇನೆ ಅಂತ ಈ ಕ್ಷಣದಲ್ಲಿ ನಾನು ಮಾತಾಡ್ತಾ, ನೀವೆಲ್ಲ ಇಷ್ಟೊಂದು ಅರ್ಧ ರಾತ್ರಿಗೆ ಬಂದಿದ್ದೀರಾ. ನೀವೆಲ್ಲ ಸುರಕ್ಷಿತವಾಗಿ ತಮ್ಮ ಊರುಗಳಿಗೆ ತಮ್ಮ ವಾಹನಗಳಲ್ಲಿ ಹೋಗಿ ನೀವು ಸುರಕ್ಷಿತವಾಗಿ ಸೇರಿಸ್ಕೋಬೇಕಂತ ಶ್ರೀರಾಮನಲ್ಲಿ ಬೇಡ್ಕೊಳ್ಳುತ್ತಾ ನಾನು ಈ 4 ಮಾತಾಡಲು
ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್ ಜೈ ಶ್ರೀರಾಮ.